ಓಕೆ ಗೈಸ್, ನಾನಿವತ್ತು ಫಸ್ಟ್ ಡೇ ಲಾರಿಯಲ್ಲಿ ಬಂದಿರೋದು. ಲಾರಿಯಲ್ಲಿ ಬಂದು ಇವಾಗ 100 ಕಿಲೋಮೀಟರ್ಸ್ ಆಯಿತು. ಇವತ್ತು ಇಲ್ಲಿ ಲೋಡ್ ಇದೆ, ಲೋಡಿಗೋಸ್ಕರ ವೆಯ್ಟಿಂಗ್ ಇದೆ. ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ವೆಯ್ಟ್ ಮಾಡ್ತಾ ಸುಮ್ಮನೆ ಇಲ್ಲ. ಫುಡ್ ಮಾಡಿದ್ವಿ, ಫುಡ್ಡು ಆಲ್ಮೋಸ್ಟ್ ತಯಾರಾಯಿತು. ನೋಡುವ ಲಾರಿ ಲೈಫ್ ಹೆಂಗಿರುತ್ತೆ, ಲಾರಿ ಜೀವನ ಅನ್ನೋದು ಈ ವಿಡಿಯೋ ಮುಖಾಂತರ ಒಂದ್ಸರಿ ಲೈಟಾಗಿ ತೋರಿಸ್ಕೊಡ್ತೀನಿ. ಸೊ ಈ ಲಾರಿಯಲ್ಲಿ ನಾವು ನಾಳೆ ಇಲ್ಲಿಂದ ಕಾಶ್ಮೀರಿಗಿರೋ ಪ್ರಯಾಣ. ಇವರಿಗೆ ಅನ್ಲೋಡ್ ಮಾಡ್ಕೊಂಡು ಬರ್ತಾರೆ. ಅನ್ಲೋಡ್ ಮಾಡಿದ್ದು ಇವತ್ತು ಇಲ್ಲಿ ಸ್ಟೇ ಮಾಡಿ ನಾಳೆ ಇಲ್ಲಿಂದ ಎಲ್ಲೋ ಒಂದು ಕಡೆಯಿಂದ ಲೋಡ್ ಇದೆ, ಇವರಿಗೆ ಲೋಡ್ ಮಾಡ್ಕೊಂಡು ಇಲ್ಲಿಂದ ಕಾಶ್ಮೀರ್. ಓಕೆ, ಪ್ಲ್ಯಾನಿಂಗ್ ಬಂದ್ಬಿಟ್ಟು ನಾನು ಹೆಂಗೆ ಬೇಕು ಹಂಗೆ ಚೇಂಜ್ ಮಾಡ್ಕೊತಾ ಇರ್ತೀನಿ. ನನಗೆ ಯಾವ ಥರ ಕಂಫರ್ಟ್ ಇರುತ್ತೆ ಅದೇ ಥರ ಮಾಡಿಫೈ ಮಾಡ್ತಾ ಇರ್ತೀನಿ. ಸೊ ಎನಿವೆ, ನಮ್ಮ ಟಾರ್ಗೆಟ್ ಏನಂದರೆ ಅದು ಕಾಶ್ಮೀರ ರೀಚ್ ಆಗಬೇಕನ್ನೋದು. ಅದು ಆದಷ್ಟು ಬೇಗ ರೀಚ್ ಆಗಿ, ಅಲ್ಲಿ ಇವಾಗ ಕೊರೋನಾದೆಲ್ಲ ತುಂಬ ಪ್ರಾಬ್ಲಮ್ ನಡೀತಾ ಇದೆ. ಅದಕ್ಕೂ ಮುಂಚೆ ನಾವು ಅಲ್ಲಿ ರೀಚ್ ಆಗಿ ಕಾಶ್ಮೀರನ ಎಕ್ಸ್ಪ್ಲೋರ್ ಮಾಡಬೇಕು. ದ್ಯಾಟ್ಸ್ ದ ಮೇನ್ ಟಾರ್ಗೆಟ್. ಓಕೆ, ನಮಗೆ ಫುಡ್ಡು ಅದೇ ಥರ ಇಲ್ಲಿ ಸ್ಟೇ ಆಗೋಕ್ಕೆ ಎಲ್ಲ ಇದನ್ನು ವ್ಯವಸ್ಥೆ ಮಾಡಿಕೊಟ್ಟ. ಮೇಯ್ನಾಗಿ ಕಾಶ್ಮೀರಿಗೆ ಇಲ್ಲಿಂದ ಲಾರಿ ಬುಕ್ ಮಾಡಿಕೊಟ್ಟವ್ರು. ಇದು ಸರಿ ಹೇಳಿ ನೋಡೋಣ. ಇಲ್ಲಿ ಮಂಜುನಾಥ್ ಇಲ್ಲಿ ಜಮ್ಮು ಪಂಜಾಬಿ ಡಾಬಾ ಅಂತೇಳಿ ದಬ್ಬಾಸ್ಪೇಟಿಂದ ಸ್ವಲ್ಪ ಕೆಳಗಡೆ ತುಮಕೂರು ರೋಡಲ್ಲಿ ಹೈವೇಲೆ ರೈಟ್ ಸೈಡಲ್ಲಿದೆ ಇವ್ರದ್ದು ಡಾಬಾ. ಯಾರಾದರೂ ಈ ಕಡೆ ಬರೋದಾದರೆ ವಿಸಿಟ್ ಮಾಡಿ. ಅದೇ ಥರ ನಮ್ಮ ಮಂಜಣ್ಣನಿಗೆ ಒಂದು ಹಾಯ್ ಹೇಳಿ ಆಯಿತಾ. ಪಂಜಾಬಿ ಡಾಬಾದೊಂದು ಇನ್ಸೈಡ್ ವ್ಯೂ ನೋಡಿ. ಟ್ರಕ್ ಅವರಿಗೆ ಬಂದರೆ ಅವ್ರಿಗೆ ಬೇಕಾಗಿರೋ ಫೆಸಿಲಿಟೀಸ್ ಎಲ್ಲ ಇದೆ. ಮತ್ತು ಊಟ ರೆಡಿ ಮಾಡಿಟ್ಟಿದ್ದಾನೆ, ಊಟ ಮಾಡಬೇಕು ಇವಾಗ. ಸೂಪರ್. ಗೈಸ್, ಟೈಮ್ ಬಂದ್ಬಿಟ್ಟು 2:30. ಪ್ಯಾಕಿಂಗ್ ಎಲ್ಲ ರೆಡಿಯಾಗಿದೆ. ಇನ್ನಿಲ್ಲಿಂದ ಕಾಶ್ಮೀರ ಹೋಗೋಕ್ಕೆ ನಮಗೆ ಲಾರಿ ಇವಾಗ ಬರುತ್ತೆ. ಬಂದಿತ್ತು, ನಾವು ಆ ಲಾರಿ ಎಲ್ಲ ಹತ್ಬಿಟ್ಟು ಇಲ್ಲಿಂದ ಕಾಶ್ಮೀರಿಗಿರೋ ಪ್ರಯಾಣ. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಪಂಜಾಬ್ ರಿಜಿಸ್ಟರ್ಡ್ ಗಾಡಿ ಹುಡುಗ, ಅವನ ಜೊತೆ ಅವನು ಕರ್ಕೊಂಡೋಗಿ ಬಂದೆ. ನನ್ನ ಗಾಡಿ ಆ ಕಡೆ ನಿಲ್ಲಿಸಿದ್ದಾರೆ. ಸರಿವೆ ಅವನ ಜೊತೆ ಇವಾಗ ಇಲ್ಲಿಂದ ಹೊರಟಿದ್ದೀನಿ. ಕಾಶ್ಮೀರಿ ನಾಮ್ ಬೋಲಪ್ಪ ಸ್ವಾಗತ. ಅವ್ರ ಹೆಸರು ಇಶ್ಫಾಕ್ ಅಂತ, ಆಯಿತಾ. ಕಾಶ್ಮೀರ ಅವನು. ನೀವೇ ನಮ್ಮ ಮಂಜು ಅಣ್ಣನೂ ಇಲ್ಲೇ ಇದ್ದಾರೆ. ನೀವು ಎದ್ದೊಳ್ತೀರ ಅಂತ ಗೊತ್ತಿರಲಿಲ್ಲ, ಒಳ್ಳೆಯದಾಗಿ. ಓಕೆ, ಮಂಜಣ್ಣ ಒಳ್ಳೆ ನಿದ್ದೆಯಲ್ಲಿದ್ದಾರೆ. ಎನಿವೆ, ಮಂಜಣ್ಣ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ ನಮಗೆ. ಓಕೆ, ನಮ್ಮ ಗಾಡಿ ರೆಡಿ ಇದೆ. ಲೋಡಿಂಗ್ ಪ್ಲೇಸಿಗೆ ಬಂದಾಯಿತು. ಇಲ್ಲಿಂದ ಗಾಡಿ ಫುಲ್ ಲೋಡ್ ಮಾಡಿಬಿಟ್ಟು ಅಡಿಕೆ ತೊಗೊಂಡೋಗ್ತಿರೋದು ದಿಲ್ಲಿಗೆ. ಇಲ್ಲಿಂದ ಹೊರಡ್ಬೇಕು, ಸಂಜೆ ಆಗುತ್ತೆ ಇಲ್ಲಿಂದ ಹೊರಡೋದು. ಓಕೆ, ಲೋಡಿಂಗಿಗೋಸ್ಕರ ವೆಯ್ಟಿಂಗ್ ಇದೆ. ಇನ್ನು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರಲ್ಲಿ ಇಲ್ಲಿಂದ ಲೋಡ್ ಶುರು ಆಗುತ್ತೆ. ಅದಕ್ಕೂ ಮುಂಚೆ ಈಗ ಫುಡ್ ಇಲ್ಲಿ ಲಾರಿಯಲ್ಲೇ ರೆಡಿ ಮಾಡಿದಾರಂತೆ. ನೋಡೋಣ ಹೆಂಗೆ ಫುಡ್ ಪ್ರಿಪ್ರೇಷನ್ ಇನ್ ಲಾರಿಗೆ. ಎನಿವೆ, ಒಳ್ಳೆ ಸಪೋರ್ಟ್ ಇರಲಿ ನಿಮ್ಮ ಕಡೆಯಿಂದ. ಒಳ್ಳೆ ವೀಡಿಯೋಸ್ ಕನ್ನಡದಲ್ಲಿ ತರ್ತೀನಿ. ಫ್ರೆಂಡ್ಸಾಗಿ ಇವತ್ತು ನಾವೇ ಫುಡ್ ಮಾಡೋವಂಥ ಸ್ವಲ್ಪ ವೆಜಿಟಬಲ್ ತೊಗೊಂಡಿದ್ದೀವಿ. ಲಾರಿಯಲ್ಲೇ ಮಾಡ್ತಿದ್ದಾರೆ. ಚಿಕನ್ ನೋಡಿದ್ದಾನೆ. ಚಿಕನ್ ನಾವು ಜ್ಯೂಸ್ ಕುಡಿಯೋಕ್ಕೋಸ್ಕರ ಮೇಲೆ ಹೋಗಿಲ್ಲ.
ಆಲ್ಮೋಸ್ಟ್ ಸ್ವಲ್ಪ ದೂರ ಇದೆ ಅಷ್ಟೇ ಕರ್ನಾಟಕ ಬಾರ್ಡ್ರ್ ಕ್ರಾಸ್ ಆಗೋಕ್ಕೆ. ಕ್ರಾಸ್ ಆದಮೇಲೆ ನಮಗೆ ನೆಕ್ಸ್ಟ್ ನೋಡುವ ಮಹಾರಾಷ್ಟ್ರ ಹೆಂಗಿದೆ ಎಕ್ಸ್ಪೀರಿಯೆನ್ಸ್, ಅದೇ ಥರನೇ ನಮ್ಮದು ಲಾರಿ ಲೈಫ್ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ ಲೈಟಾಗಿ ಈ ವಿಡಿಯೋ ಮುಖಾಂತರ ಗೈಸ್. ಹಂಗೆ ವಿಡಿಯೋ ನೋಡ್ತಿರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಅದೇ ಥರನೇ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ವೀಡಿಯೋಸ್ ಕಾಶ್ಮೀರಿಗೆ ಹೋಗಿ ಅಲ್ಲಿಂದನೂ ಮಾಡ್ತೀನಿ. ಕುಕ್ ಮಾಡಿ ರೆಡಿ ಆಯ್ತು ನಮ್ಮ ಕುಕ್ಕಿಯವರು ಆಯ್ತಾ. ಇಷ್ಟು ಕುಕ್ ಓಕೆ, ಇನ್ನು ಟೇಸ್ಟ್ ಮಾಡಿ ನೋಡಬೇಕು, ಸೂಪರ್ ಆಗಿರುತ್ತೆ ಮೇ ಬಿ. ಇವ್ರು ಯಾವುದೋ ಸ್ಪೆಷಲ್ ಅಕ್ಕಿ ಯೂಸ್ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ, ಇನ್ನೂ ಚೆನ್ನಾಗಿದೆ. ಲೋಡ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಇಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ. ಗಾಡಿ ಲೋಡ್ ಆಯಿತು, ಫುಲ್ ಲೋಡಾಗಿ ರೆಡಿಯಾಗಿ ನಿಂತಿದೆ. ಇಲ್ಲಿಂದ ಹೊರಡಬೇಕು. ಎನಿವೆ ನೆಕ್ಸ್ಟ್ ಲೊಕೇಶನಲ್ಲಿ ನೆಕ್ಸ್ಟ್ ಸೀನ್. ಜರ್ನಿ ಸ್ಟಾರ್ಟ್ ಆಯಿತಾ, ಲೋಡ್ ಫುಲ್ ಆಯಿತು, ಸ್ಟಾರ್ಟ್ ಮಾಡಿ